ದೇವರ ವಾಕ್ಯವು ಹೇಳುತ್ತದೆ, ಆತನ ಮಗನನ್ನು ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿಯೇ ನಾಶವಾಗುವಿರಿ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು ಎಂಬುದಾಗಿ. ಆತನ ಮಗನು ಅಂದರೆ ಯೇಸು ಕ್ರಿಸ್ತನಿಗೆ ಮುದ್ದಿಡಬೇಕು. ಮುತ್ತು ಅನ್ನುವಾಗ ಅದು ಪ್ರೀತಿಗೆ ಹೋಲಿಕೆಯಾಗಿದೆ. ಯೇಸು ಕ್ರಿಸ್ತನು ಹೇಳಿದನು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ. ಯೇಸು ಕ್ರಿಸ್ತನು ಹೇಳಿದಂತ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಾಗ, ಆತನ ಮಾದರಿಯನ್ನ ಅನುಸರಿಸುವಾಗ, ಆತನನ್ನ ಪ್ರೀತಿಸಿ ಆತನಿಗೆ ಮುದ್ದಿಡುತ್ತಾ ಇದ್ದೇವೆ. ಇದು ತಂದೆಯಾದ ದೇವರಿಗೆ ಬಹಳ ಇಷ್ಟ. ಆತನು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಸುವವನು, ನಮ್ಮ ವಿಷಯದಲ್ಲಿ ಕಾಳಜಿ ತೋರುವವನು ಆಗಿದ್ದಾನೆ. ಆ ರೀತಿಯಾಗಿ ತಂದೆಯೊಟ್ಟಿಗಿನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರುವಾಗ ದೇವರು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣ ಆಶೀರ್ವಾದಗಳನ್ನು, ಮೇಲುಗಳನ್ನು ಉಂಟು ಮಾಡುತ್ತಾರೆ. ಲೋಕದ ಮೇಲೆ ಬರಲಿರುವಂತಹ ನಾಶನಗಳಿಂದ ನಮ್ಮನ್ನ ತಪ್ಪಿಸುತ್ತಾರೆ.